ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅತಿಥಿ ಕಾರ್ಮಿಕ ಸುಶಾಂತ್ ರಾಯ್ ಎಂಬಾತರನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿರುವ ಪ್ರಕರಣ ಕೊಲೆ ಎಂಬುದು ಸಂಶಯ. ಚಿನ್ನದ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವಕರನ್ನು ಕೊಲೆ ಮಾಡಿ ಹೂತು ಹಾಕಿದ ಘಟನೆ. ಕಾಸರಗೋಡಿನ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡ. ನಾಡಿನಾದ್ಯಂತ ಈಸ್ಟರ್ ಹಬ್ಬದ ಆಚರಣೆ ಭಕ್ತಿ ಸಡಗರದೊಂದಿಗೆ ಆಚರಿಸಿದರು ಕ್ರೈಸ್ತ ಬಾಂಧವರು. ರಸ್ತೆ ದಾಟುತ್ತಿರುವಾಗ ಕಾರು ಡಿಕ್ಕಿ ಹೊಡೆದು ಒಬ್ಬರು ಮೃತಪಟ್ಟ ಘಟನೆ ಮಂಜೇಶ್ವರ ಬಂದ್ಯೋಡ್ ಮುಟ್ಟತ್ ರೋಡ್ ಎಂಬಲ್ಲಿ. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಉದ್ಘಾಟನೆ ಪಿಲಿಕೋಡ್ನಲ್ಲಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ನಗರದಲ್ಲಿ ನಿರ್ಮಾಣ ಪ್ರಗತಿಯಲ್ಲಿರುವ ಕಟ್ಟಡದ ಸಮೀಪ ಅತಿಥಿ ಕಾರ್ಮಿಕ ಸುಶಾಂತ್ ರಾಯ್ ಎಂಬಾತನನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿರುವ ಪ್ರಕರಣ ಕೊಲೆ ಎಂಬುದು ಸಂಶಯ. ಸೋಮವಾರ ಮುಂಜಾನೆ 1 ಗಂಟೆ ಸುಮಾರಿಗೆ ಆನೆಬಾಗಿಲುವಿನಲ್ಲಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಸಮೀಪ ಪಶ್ಚಿಮ ಬಂಗಾಳ ನಿವಾಸಿ ಸುಭಾಷ್ ರಾಯ್ ಅವರ ಪುತ್ರ ಸುಶಾಂತ್ ರಾಯ್ ಸಾವನ್ನಪ್ಪಿದ್ದಾರೆ ಎಂದು ತಿಳಿದುಬಂದಿದೆ. ಪೊಲೀಸರು ನೀಡಿದ ಮಾಹಿತಿಯ ಪ್ರಕಾರ ಸುಶಾಂತ್ ರಾಯ್ ಅವರನ್ನು ಮಲಗಿದ ಸ್ಥಿತಿಯಲ್ಲಿ ಪತ್ತೆ ಮಾಡಲಾಗಿದೆ. ಅವರನ್ನು ತಕ್ಷಣ ಕಾಸರಗೋಡು ಜನರಲ್ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ವೈದ್ಯರು ಅವರ ಸಾವನ್ನು ದೃಢಪಡಿಸಿದ್ದಾರೆ. ಘಟನೆಯಲ್ಲಿ ಕಾಸರಗೋಡು ಟೌನ್ ಪೊಲೀಸರು ಅಸಹಜ ಸಾವಿನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸುಶಾಂತ್ ರಾಯ್ ಮೃತಪಟ್ಟ ಘಟನೆ ಕೊಲೆ ಎಂಬ ಅನುಮಾನಗಳು ವ್ಯಕ್ತವಾಗುತ್ತಿದೆ. ಇದರ ಆಧಾರದ ಮೇಲೆಗೆ ಇದರೊಂದಿಗೆ ಸುಶಾಂತ್ ರಾಯ್ ಜೊತೆ ಕೆಲಸ ಮಾಡುವ ಸುಮಾರು 10 ಉದ್ಯೋಗಿಗಳನ್ನು ಪೊಲೀಸರು ವಿವರವಾಗಿ ಪ್ರಶ್ನಿಸುತ್ತಿದ್ದಾರೆ. ಘಟನೆಯ ನಂತರ ಕಾಸರಗೋಡಿನಿಂದ ರೈಲಿನಲ್ಲಿ ಪಾಲಕ್ಕಾಡ್ಗೆ ಬಂದವರನ್ನು, ಕಾಸರಗೋಡಿನಲ್ಲಿಯೇ ಇದ್ದವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭಾನುವಾರ ಮಧ್ಯರಾತ್ರಿ ನಿರ್ಮಾಣ ಸ್ಥಳದಲ್ಲಿ ಕಾರ್ಮಿಕರ ನಡುವೆ ದೊಡ್ಡ ಜಗಳ ನಡೆದಿರುವ ಬಗ್ಗೆ ಪೊಲೀಸರು ಶಂಕಿಸಿದ್ದಾರೆ. ಇದರ ನಂತರ ಸಾವು ಸಂಭವಿಸಿರಬಹುದು ಎಂಬ ಅನುಮಾನವೂ ಇದೆ. ಆದರೆ ವಶಕ್ಕೊಳಗಾದವರು ನೀಡಿರುವ ಹೇಳಿಕೆಯ ಪ್ರಕಾರ ಬೈಕ್ನಲ್ಲಿ ಬಂದ ಕೆಲವರಾಗಿದ್ದಾರೆ ಸುಶಾಂತ್ ರಾಯ್ ಅವರ ಮೇಲೆ ಹಲ್ಲೆ ನಡೆಸಿರುವುದು ಎಂದು. ಈ ಹೇಳಿಕೆಯನ್ನು ಪೊಲೀಸರು ಸಂಪೂರ್ಣವಾಗಿ ನಂಬಲಿಲ್ಲ. ಪೊಲೀಸರು ಘಟನಾ ಸ್ಥಳ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ವಿವರವಾಗಿ ಪರಿಶೀಲಿಸುತ್ತಿದ್ದಾರೆ. ಮೃತ ಸುಶಾಂತ್ ರಾಯ್ ಅವರ ದೇಹದ ಮೇಲೆ ಯಾವುದೇ ಹೊರಗೆ ಗೋಚರವಾಗುವಂತಹ ಗಾಯಗಳಿರಲಿಲ್ಲ. ಆದರೆ ಮುಖದ ಮೇಲೆ ಹಲ್ಲಿನ ಸಮೀಪ ಒಂದು ಗಾಯವಿದೆ. ಆರಂಭದಲ್ಲಿ ಸಾವಿಗೆ ಹೃದಯಾಘಾತ ಕಾರಣ ಎಂದು ಶಂಕಿಸಲಾಗಿದ್ದರೂ ವಿವರವಾದ ಮರಣೋತ್ತರ ಪರೀಕ್ಷೆಯ ನಂತರವೇ ಸಾವಿಗೆ ಕಾರಣ ಸ್ಪಷ್ಟವಾಗಲಿದೆ ಎಂದು ಕಾಸರಗೋಡು ಪೊಲೀಸರು ತಿಳಿಸಿದ್ದಾರೆ. ಪ್ರಸ್ತುತ ಮೃತದೇಹವನ್ನು ಪರಿಯಾರಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು ತಜ್ಞರ ಮರಣೋತ್ತರ ಪರೀಕ್ಷೆ ಆರಂಭವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಿನ್ನದ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮಲಯಾಳಿ ಯುವಕರನ್ನು ಕೊಲೆ ಮಾಡಿ ಹೂತು ಹಾಕಿದ ಪ್ರಕರಣದಲ್ಲಿ ಕಾಸರಗೋಡಿನ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗಿದೆ. ವಿದ್ಯಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿಗಳಾದ ಮುನಾಫರ್ ಸನಫ್, ಮೊಹಮ್ಮದ್ ಇರ್ಷಾದ್, ಮೊಹಮ್ಮದ್ ಸಫ್ವಾನ್ ಎಂಬುವರಿಗಾಗಿದೆ. ಮಂಗಳೂರು ಜಿಲ್ಲಾ ಪ್ರಿನ್ಸಿಪಲ್ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡ ವಿಧಿಸಿರುವುದು. ತಲಶೇರಿಯ ಸೈದರ್ ಮಸೀದಿ ಸಮೀಪ ನಫೀರ್ ಮತ್ತು ಕಲಿಕೋಟೆ ಕುಟಿಚಿರ ತ್ರಿಕೋವಿಲ್ನ ಫಾಹಿಂ ಎಂಬಿವರನ್ನು ಕೊಂದು ಹೂತು ಹಾಕಿದ ಪ್ರಕರಣದಲ್ಲಿ ಈ 3 ಆರೋಪಿಗಳಿಗೆ ಮಂಗಳೂರು ಜಿಲ್ಲಾ ಪ್ರಧಾನ ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಮತ್ತು 10,000 ರೂಪಾಯಿ ದಂಡ ವಿಧಿಸಿದೆ. 2014 ಜುಲೈ 1ರಂದು ಮಂಗಳೂರಿನ ಅತ್ತಾವರದ ಫ್ಲಾಟ್ನಲ್ಲಿ ಈ ಕೊಲೆ ನಡೆದಿರುವುದು. ಕೊಲೆಯ ನಂತರ ಮೃತದೇಹಗಳು 1 ವಾರ ಕಳೆದ ನಂತರ ಕಾಸರಗೋಡಿನ ಬೇಡಗಂ ಠಾಣೆ ವ್ಯಾಪ್ತಿಯ ಶಂಕರಂಗಾಡ್, ಕುಂಡಂಗುಳಿ, ಮಾರತಡುಕ ಎಂಬಲ್ಲಿ ಹೂತಿಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಗಲ್ಫ್ನಿಂದ ಕಳ್ಳ ಸಾಗಾಣೆ ಮಾಡಿದ ಚಿನ್ನವನ್ನು ಕಳ್ಳ ಸಾಗಾಣೆದಾರರಿಗೆ ಹಸ್ತಾಂತರಿಸದೇ ಇರುವುದು ಕೊಲೆಗೆ ಕಾರಣ. ಮಂಗಳೂರು ಸಿಟಿ ಕ್ರೈಂ ಬ್ರಾಂಚ್ಗೆ ಲಭಿಸಿದ ರಹಸ್ಯ ಮಾಹಿತಿಯನ್ನು ಆಧರಿಸಿ ಪ್ರಕರಣದ ತನಿಖೆ ಆರಂಭಿಸಿ ಆರೋಪಿಗಳನ್ನು ಬಂಧಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಾಡಿನಾದ್ಯಂತ ಕ್ರೈಸ್ತ ಬಾಂಧವರು ಈಸ್ಟರ್ ಹಬ್ಬವನ್ನು ಭಕ್ತಿ ಸಡಗರದೊಂದಿಗೆ ಆಚರಿಸಿದರು. ಕಯ್ಯಾರು ಕ್ರಿಸ್ತರಾಜ ದೇವಾಲಯದಲ್ಲಿ ಈಸ್ಟರ್ ಹಬ್ಬದ ಆಚರಣೆಯ ಅಂಗವಾಗಿ ನಡೆದ ದಿವ್ಯ ಬಲಿ ಪೂಜೆಯನ್ನು ಫಾದರ್ ರಾಯ್ಸ್ಟನ್ ಮಾರ್ತಾ ನೆರವೇರಿಸಿದರು. ಏಸು ಕ್ರಿಸ್ತರ ಪುನರುತ್ಥಾನದ ಹಬ್ಬವಾದ ಈಸ್ಟರ್ ಅನ್ನು ಕಾಸರಗೋಡಿನ ವಿವಿಧೆಡೆ ಕ್ರೈಸ್ತ ಬಾಂಧವರು ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಿದರು. ಶನಿವಾರ ರಾತ್ರಿ ಹಾಗೂ ರವಿವಾರ ಬೆಳಗ್ಗೆ ಚರ್ಚ್ಗಳಲ್ಲಿ ಈಸ್ಟರ್ ಹಬ್ಬದ ಬಲಿಪೂಜೆಗಳು ನಡೆಯಿತು. ಕಯ್ಯಾರ್ ಕ್ರಿಸ್ತರಾಜ ದೇವಾಲಯದಲ್ಲಿ ನಡೆದ ಬಲಿಪೂಜೆಯನ್ನು ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಫಾದರ್ ರಾಯ್ಸ್ಟನ್ ಮಾರ್ತಾ ನೆರವೇರಿಸಿದರು. ಕಯ್ಯಾರ್ ಕ್ರಿಸ್ತರಾಜ ಚರ್ಚ್ನ ಧರ್ಮಗುರು ಫಾದರ್ ವಿಶಾಲ್ ಮೋರಿಸ್ ಉಪಸ್ಥಿತರಿದ್ದರು. ಹೊಸ ಬೆಳಕಿನ ಆಶೀರ್ವಚನದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಬೈಬಲ್ನ ಹಳೆ ಹಾಗೂ ಹೊಸ ಒಡಂಬಡಿಕೆಯ ಆಯ್ದ ಭಾಗಗಳ ವಾಚನ ಹಾಗೂ ಧರ್ಮಗುರುಗಳು ಪ್ರವಚನ ಸಂದೇಶ ನೀಡಲಾಯಿತು.
ಪವಿತ್ರ ಜಲದ ಆಶೀರ್ವಚನ ಹಾಗೂ ಕ್ರೈಸ್ತ ವಿಶ್ವಾಸದ ಮರುದೃಢೀಕರಣ ಹಾಗೂ ಕ್ರೈಸ್ತ ಸಂತರನ್ನು ಸ್ಮರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಬಂದ್ಯೋಡ್ ಮುಟ್ಟತ್ ರೋಡ್ ಎಂಬಲ್ಲಿ ರಸ್ತೆ ದಾಟುತ್ತಿರುವಾಗ ಕಾರ್ ಉಡುಕಿ ಹೊಡೆದು ಒಬ್ಬರು ಮೃತಪಟ್ಟ ಘಟನೆ ನಡೆದಿದೆ. ಮುಟ್ಟಂ ನಿವಾಸಿ ಅಬೂಬಕರ್ ಹಾಜಿಯಾಗಿದ್ದಾರೆ ಮೃತ ದುರ್ದೈವಿ. ಮಂಜೇಶ್ವರ ಬಂದ್ಯೋಡ್ ಮುಟ್ಟಂ ರೋಡ್ ಎಂಬಲ್ಲಿ ರಸ್ತೆ ದಾಟುತ್ತಿರುವಾಗ ಕಾರು ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮುಟ್ಟಂ ನಿವಾಸಿ ಅಬೂಬಕರ್ ಹಾಜಿಯಾಗಿದ್ದಾರೆ ಮೃತ ದುರ್ದೈವಿ. ಭಾನುವಾರ ಸಾಯಂಕಾಲ 3 ಗಂಟೆಯ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಆರಿಕಾಡಿ ಮಕಾಮುರುಸ್ನ ಸಮಾರೋಪ ಸಮಾರಂಭಕ್ಕೆ ತೆರಳಿ ಮರಳುತ್ತಿರುವ ವೇಳೆ ಈ ಘಟನೆ ಸಂಭವಿಸಿರುವುದು. ಅಪಘಾತದ ತೀವ್ರತೆಗೆ ರಸ್ತೆಗೆ ಸೇಲ್ಪಟ್ಟ ಅಬೂಬಕರ್ ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಕಾರಿನಲ್ಲಿದ್ದವರು ಕಾರು ನಿಲ್ಲಿಸದೆ ಪರಾರಿಯಾಗಲು ಪ್ರಯತ್ನಿಸಿದ್ದಾರೆ. ನಂತರ ಹೊಸಂಗಡಿಯಲ್ಲಿ ಹೈವೇ ಪಟ್ರೋಲಿಂಗ್ ಪೊಲೀಸರು ಕಾರನ್ನು ತಡೆದು ವಶಕ್ಕೆ ಪಡೆದಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಪಿಲಿಕೋಡ್ನಲ್ಲಿ 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಉದ್ಘಾಟನೆ ಕಾಲಿಕಡವು ಮೈದಾನದಲ್ಲಿ ಪ್ರಾರಂಭವಾಯಿತು. ಮೈದಾನದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಪವೆಲಿಯನ್ನಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟಿಸಿದರು. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಉದ್ಘಾಟನೆ ಕಾಲಿಕಡವು ಮೈದಾನದಲ್ಲಿ ಪ್ರಾರಂಭವಾಯಿತು. ಮೈದಾನದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿದ ಪವೆಲಿಯನ್ನಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟನೆಯನ್ನು ನೆರವೇರಿಸಿದರು. 1 ವಾರ ನಡೆಯುವ ಎಂಡೆ ಕೇರಳ ಪ್ರದರ್ಶನ ಮತ್ತು ಮಾರುಕಟ್ಟೆ ಮೇಳಕ್ಕೆ ಇದರೊಂದಿಗೆ ಚಾಲನೆ ದೊರಕಿತು. ಕೇರಳಕ್ಕೆ ಐತಿಹಾಸಿಕ ಸಾಧನೆಗಳನ್ನು ನೀಡಿದ ಮಾಜಿ ಮುಖ್ಯಮಂತ್ರಿ EMS ನಂಬೂದ್ರಿಪಾಡ್ ಅವರು ಸ್ಪರ್ಧಿಸಿ ಗೆದ್ದ ತ್ರಿಕರಿಪುರ ಕ್ಷೇತ್ರದ ಕಾಲಿಕಡವ್ನಲ್ಲಿ LDF ಸರ್ಕಾರದ ವಾರ್ಷಿಕೋತ್ಸವವನ್ನು ಆಚರಿಸುವಾಗ ಅದಕ್ಕೆ ಭಾವನಾತ್ಮಕ ಮಟ್ಟವಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದರು. ഒട്ടേറെ പ്രതിസന്ധികളാണ് നമുക്ക് നേരിടേണ്ടി വന്നത്. അത്തരം പ്രതിസന്ധികൾ ഒരു നാടിനുണ്ടായാൽ, ഒരു സംസ്ഥാനത്തിനുണ്ടായാൽ ആ സംസ്ഥാനത്തിന്റെ കൂടെ ചേർന്ന് നിന്നുകൊണ്ട് അതിൽ നിന്ന് അതിജീവനം നേടാൻ സഹായിക്കാൻ ബാധ്യതയുള്ള സർക്കാരാണ് കേന്ദ്ര സർക്കാർ. പക്ഷേ നിർഭാഗ്യമെന്ന് പറയട്ടെ, ഒരു ഘട്ടത്തിലും ആവശ്യമായ സഹായം നമുക്ക് ലഭിച്ചില്ല. തീർത്തും നിഷേധാത്മക നിലപാട് സ്വീകരിച്ചു. ലഭിക്കുന്ന സഹായം തന്നെ തടയുന്ന നിലയുണ്ടായി. മറ്റുള്ളവർ നൽകുന്നത് പോലും തങ്ങളുടെ അധികാരം ഉപയോഗിച്ച് തടയുന്ന നിലയുണ്ടായി. തകരട്ടെ, കൂടുതൽ തകരട്ടെ ഈ ഒരു നശീകരണ വികാരം അതായിരുന്നു ಕೇಂದ್ರ ಸರ್ಕಾರನೇ ನಯಿತು. ಕಂದಾಯ ಸಚಿವ ಕೆ ರಾಜನ್ ಅಧ್ಯಕ್ಷತೆ ವಹಿಸಿದ್ದರು. ಸಚಿವರುಗಳಾದ KN ಬಾಲಗೋಪಾಲ್, AK ಸಸೀಂದ್ರನ್, K ಕೃಷ್ಣನ್ಕುಟ್ಟಿ, ಕಡನಪಳ್ಳಿ ರಾಮಚಂದ್ರನ್, V ಅಬ್ದುಲ್ ರೆಹಮಾನ್, ಶಾಸಕರಾದ M ರಾಜಗೋಪಾಲನ್, E ಚಂದ್ರಶೇಖರನ್, CH ಕುಂಜಂಬು, ಮುಖ್ಯ ಕಾರ್ಯದರ್ಶಿ ಶಾರದಾ ಮುರಳೀಧರನ್, S ಹರಿದರ್ಶನ್, ಮಾಧವನ್ ಮಣಿಯೇರ, PP ಪ್ರಸನ್ನಕುಮಾರಿ, CS ಸುಜಾತ, M ಮನು, S ಹರಿಕಿಶೋರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಸರ್ಕಾರಿ ಪ್ರಕಟಣೆಗಳನ್ನು ಬಿಡುಗಡೆ ಮಾಡಿದರು. ಏಪ್ರಿಲ್ 27ರವರೆಗೆ ವಿವಿಧ ಸರ್ಕಾರಿ ಇಲಾಖೆಗಳ ನಿಯಂತ್ರಣದಲ್ಲಿರುವ ಈ ಪವೆಲಿಯನ್ಗಳಿರುವ ಎಂಡೆ ಕೇರಳ ಪ್ರದರ್ಶನ ಪಿಲಿಕೋಡ್ನ ಕಾಲಿಕಡವು ಮೈದಾನದಲ್ಲಿ ನಡೆಯಲಿದೆ. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಕೇರಳ ರಾಜ್ಯ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯಮಟ್ಟದ ಕಾರ್ಯಕ್ರಮ ಉದ್ಘಾಟನೆ ಹಾಗೂ ಎಂಡೆ ಕೇರಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ಪ್ರಚಾರ ಚಟುವಟಿಕೆಯ ಭಾಗವಾಗಿ ಜಿಲ್ಲಾ ಮಾಹಿತಿ ಕಚೇರಿ ತ್ರಿಕರಿಪುರ ಸೈಕ್ಲಿಂಗ್ ಕ್ಲಬ್ನ ಸಹಯೋಗದಲ್ಲಿ ಸೈಕಲ್ ರ್ಯಾಲಿ ನಡೆಯಿತು. ಶಾಸಕ M ರಾಜಗೋಪಾಲನ್ ಉದ್ಘಾಟಿಸಿದರು. ಕೇರಳ ರಾಜ್ಯ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಎಂಡೆ ಕೇರಳ ಪ್ರದರ್ಶನ ಮತ್ತು ಮಾರಾಟ ಮೇಳದ ಪ್ರಚಾರ ಚಟುವಟಿಕೆಯ ಭಾಗವಾಗಿ ಜಿಲ್ಲಾ ಮಾಹಿತಿ ಕಚೇರಿ ತ್ರಿಕರಿಪುರ ಸೈಕ್ಲಿಂಗ್ ಕ್ಲಬ್ನ ಸಹಯೋಗದಲ್ಲಿ ಸೈಕಲ್ ರ್ಯಾಲಿ ನಡೆಯಿತು. ಶಾಸಕ M രാജഗോപാലൻ ഉദ്ഘാಟಿಸಿ ധ്വജാരോഹണವನ್ನು ನೆರವೇರಿಸಿದರು. നമ്മുടെ തൃക്കരിപ്പൂർ മണ്ഡലത്തിൽ നമുക്കെല്ലാവർക്കും സ്വീകാര്യമായ കാലിക്കടവ് മൈതാനിയിലാണ് വളരെ ശ്രദ്ധേയമായ രീതിയിലൂടെ പ്രദർശന വിപണനമേള സംഘടിപ്പിച്ചിട്ടുള്ളത്. തീർച്ചയായും ഇതിൻ്റെ സന്ദേശം ജനഹൃദയങ്ങളിലെത്തിക്കാൻ വളരെ ശ്രദ്ധേയമായിട്ടുള്ള ഒരു ഇടപെടലാണ് നിങ്ങളുടെ ഭാഗത്തു നിന്നുണ്ടായത്. ಜಿಲ್ಲಾ ಮಾಹಿತಿ ಅಧಿಕಾರಿ M ಮಧುಸೂದನನ್ ಅಧ್ಯಕ್ಷತೆ ವಹಿಸಿದ್ದರು. ಸಹಾಯಕ ಸಂಪಾದಕಿ AP ದಿಲ್ನಾ, ತ್ರಿಕರಿಪುರ ಸೈಕ್ಲಿಂಗ್ ಕ್ಲಬ್ ಅಧ್ಯಕ್ಷ ಇಬ್ರಾಹಿಂ TMC, ಕಾರ್ಯದರ್ಶಿ ಅರುಣ್ ನಾರಾಯಣನ್ ಮಾತನಾಡಿದರು. 17 ಮಂದಿ ಎಂಡೆ ಕೇರಳ ಪ್ರದರ್ಶನ ಹಾಗೂ ಮಾರಾಟ ಮೇಳದ ಜಿಲ್ಲಾ ಮಟ್ಟದ ಪೋಸ್ಟರ್ಗಳನ್ನು ಹೊತ್ತುಕೊಂಡು ಕಾಲಿಕಡವು ಮೈದಾನದಿಂದ ತ್ರಿಕರಿಪುರಕ್ಕೆ ಸೈಕಲ್ ರ್ಯಾಲಿ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕರಿಮೆಣಸು ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ. 1100 ರೂಪಾಯಿವರೆಗೆ ದರ ಏರಬಹುದು ಎಂದು ಅಂದಾಜಿಸಲಾಗಿದೆ. ಕರಿಮೆಣಸು ಒಂದು ಸಾಂಬಾರ ಬೆಳೆಯಾಗಿದ್ದು ಆಯುರ್ವೇದ ಔಷಧಗಳಲ್ಲೂ ಉಪಯೋಗಿಸಲ್ಪಡುತ್ತದೆ. ಕರಿಮೆಣಸಿನ ಬಳ್ಳಿಯ ಹಣ್ಣನ್ನು ಒಣಗಿಸಿ ಕರಿಮೆಣಸಿನ ಕಾಳುಗಳನ್ನು ಪಡೆಯಲಾಗುತ್ತದೆ. ಕರಿಮೆಣಸು ರೈತರಿಗೆ ಇದೀಗ ಸಂಭ್ರಮದ ದಿನಗಳು. ಕಳೆದ 2 ವರ್ಷಗಳಲ್ಲಿ ಕರಿಮೆಣಸು ಬೆಲೆ 40% ಏರಿಕೆಯಾಗಿದೆ.
ಪ್ರಸ್ತುತ ಬೆಲೆ ಮತ್ತಷ್ಟು ಏರಿಕೆಯಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಕೆಜಿಗೆ 900ರಿಂದ 1100 ರೂಪಾಯಿವರೆಗೆ ದರ ಏರಬಹುದು ಎಂದು ಕೆಲವು ಮೂಲಗಳು ಅಂದಾಜಿಸಿವೆ. ಪೂರೈಕೆ ಕೊರತೆ ಮತ್ತು ಹವಾಮಾನ ಬದಲಾವಣೆ ಇದಕ್ಕೆ ಕಾರಣ. ಪೂರೈಕೆ ಕೊರತೆ ಮತ್ತು ಬೇಡಿಕೆ ಹೆಚ್ಚಳದ ಪರಿಣಾಮ ಮತ್ತಷ್ಟು ದುಬಾರಿಯಾಗುವುದರಿಂದ ಕರಿಮೆಣಸು ರೈತರಿಗೆ ಭರ್ಜರಿ ಬೆಲೆ ಸಿಗಲಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಎಕ್ಸ್ಪ್ಯಾಟ್ರಿಯೇಟ್ ಅಸೋಸಿಯೇಷನ್ ಕೆಇಎ ಕುವೈತ್ ಸಾಲ್ಮಿಯಾ ಹವಳ್ಳಿ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಸಪ್ತ ಸಂಗೀತ ಸೀಸನ್ 2 ಆಯೋಜಿಸಲಾಯಿತು. ಕೆಇಎ ಅಧ್ಯಕ್ಷ ಮೊಹಮ್ಮದ್ ಕುಂಞಿ ಸಿಎಚ್ ಉದ್ಘಾಟಿಸಿದರು. ಕಾಸರಗೋಡು ಎಕ್ಸ್ಪ್ಯಾಟ್ರಿಯೇಟ್ಸ್ ಅಸೋಸಿಯೇಷನ್ ಸಾಲ್ಮಿಯಾ ಹವಳ್ಳಿ ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಸಪ್ತ ಸಂಗೀತ ಸೀಸನ್ 2 ಆಯೋಜಿಸಲಾಯಿತು. ಕೆಇಎ ಅಧ್ಯಕ್ಷ ಮೊಹಮ್ಮದ್ ಕುಂಞಿ ಸಿಎಚ್ ಉದ್ಘಾಟಿಸಿದರು. ಅಧ್ಯಕ್ಷ ಮೊಹಮ್ಮದ್ ಹದಾದ್ ಅಧ್ಯಕ್ಷತೆ ವಹಿಸಿದ್ದರು. ಚೇರ್ಮನ್ ಖಲೀಲ್ ಅಡೂರ್, ಚೀಫ್ ಪಾಟ್ರನ್ ಅಪ್ಸರಾ ಮಹಮೂದ್, ಪ್ರೋಗ್ರಾಂ ಚೇರ್ಮನ್ PA ನಾಸರ್, ಸತ್ತಾರ್ ಕುಂದಲ್, ಸಲಾಂ ಕಳನಾಡ್, ಅಜೀಜ್ ತಳಂಗರ, ಕುವೈತ್ ಇಂಡಿಯಾ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಕಂಪನಿ ಜನರಲ್ ಮ್ಯಾನೇಜರ್ ಖಾಲಿದ್ ಶರೀಫ್, ಫೈನಾನ್ಸ್ ಮ್ಯಾನೇಜರ್ ಅಹಮದ್ ರಿಸ್, ಪ್ರಶಾಂತ್ ಶ್ರೀನಿವಾಸನ್, ಫೈಸಲ್ ಸಿಎಚ್, ವಿಮಲ್ ಶಿವನ್, ಜಾಸಿರ್ MP ಶುಭ ಹಾರೈಸಿದರು. KIECO ಎಕ್ಸ್ಚೇಂಜ್ಗೆ ಇರುವ ಉಡುಗೊರೆಯನ್ನು PA ನಾಸರ್, ಮೆಟ್ರೋ ಮೆಡಿಕಲ್ ಗ್ರೂಪ್ಗೆ ಇರುವ ಉಡುಗೊರೆಯನ್ನು ಮೊಹಮ್ಮದ್ ಹದಾತ್ ವಿತರಿಸಿದರು. ಪ್ರವಾಸಿ ಜೀವನದಲ್ಲಿ 40 ವರ್ಷಗಳನ್ನು ಪೂರ್ಣಗೊಳಿಸಿದ ಏರಿಯಾ ಹಿರಿಯ ಸದಸ್ಯ ಖಾದರ್ ಸಾಲ್ವಾ ಹಾಗೂ ಖಲೀಲ್ ಅಡೂರ್ ಅವರನ್ನು ಸನ್ಮಾನಿಸಲಾಯಿತು. ಪ್ರಮುಖ ಗಾಯಕರಾದ ರಮೇಶ್, ರಿಯಾನಾ ರಮೇಶ್, ರೋಶೋ ಕುವೈತ್, ಸಬೀರ್ ಸಬಿಕಾಸ್ ಎಂಬುವರು ಪ್ರಸ್ತುತಪಡಿಸಿದ ಗಾನಮೇಳ, ಜ್ವಾಲಾ ಕುವೈತ್ ಪ್ರಸ್ತುತಪಡಿಸಿದ ಕೈಕೋಟಿ ಪಾಟು, ಭರತನಾಟ್ಯ, ಕೋಲ್ಕಳಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಯೂಸೆಫ್ ಕೋತಿಕಲ್, ಫಾರೂಕ್ ಶಾರ್ಕಿ, ಖಾದರ್ ಕೈದಕಾಡ್, ಕಮರುದ್ದೀನ್ ಸಿ, ಅಸ್ಲಂ ಪರಪ್ಪ, ಮಾಧ್ಯಮ ವಿಭಾಗದ ಸದಸ್ಯರಾದ ಅಬ್ದುಲ್ ಕಡವತ್, ರಾಫಿಕ್ ಒಳವರ, ಕಬೀರ್ ಮೈನ್ಪಾರ, ಶಾಹುಲ್ ಹಮೀದ್, ರಿಯಾಜ್, ಸಿರಾಜ್ ಚುಳಿಕರ, ಧನಂಜಯನ್ ಮುಂತಾದವರು ನೇತೃತ್ವ ವಹಿಸಿದ್ದರು. ಯಾಸರ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಹಸನ್ ಬಲ್ಲಾ ಸ್ವಾಗತಿಸಿ ಫೈಜ್ ಬೇಗಲ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಸಮುದಾಯ ಉದ್ಯಮಶೀಲತಾ ಕೂಟೈಮ LBS ಇಂಜಿನಿಯರಿಂಗ್ ಕಾಲೇಜು MFಗಳ ಸಂಯುಕ್ತ ಆಶ್ರಯದಲ್ಲಿ ಕೇರಳ ಸ್ಟಾರ್ಟ್ಅಪ್ ಮಿಷನ್ ಅಸಬ್ ಕೇರಳ MFಗಳ ಸಹಯೋಗದೊಂದಿಗೆ ಓಪನ್ ಮೈಂಡ್ ಮೇಕರ್ ಸ್ಪೇಸ್ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿದ್ಯಾರ್ಥಿಗಳ ತಾಂತ್ರಿಕ ಕೌಶಲ್ಯ ಮತ್ತು ನವೀನ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕಾಸರಗೋಡು ಸಮುದಾಯ ಉದ್ಯಮಶೀಲತಾ ಒಕ್ಕೂಟ, LBS ಇಂಜಿನಿಯರಿಂಗ್ ಕಾಲೇಜು MUಗಳ ಸಂಯುಕ್ತ ಆಶ್ರಯದಲ್ಲಿ ಕೇರಳ ಸ್ಟಾರ್ಟ್ಅಪ್ ಮಿಷನ್ ಮತ್ತು ಅಸಬ್ ಕೇರಳದ ಸಹಯೋಗದೊಂದಿಗೆ ಓಪನ್ ಮೈಂಡ್ ಮೇಕರ್ ಸ್ಪೇಸ್ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. 2 ದಿನಗಳಾಗಿ ವಿದ್ಯಾನಗರ ಲಯನ್ಸ್ ಕ್ಲಬ್ನ ನೇತೃತ್ವದಲ್ಲಿ ಅಸಾಬ್ ಕಮ್ಯುನಿಟಿ ಸ್ಕಿಲ್ ಪಾರ್ಕ್ನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಉದ್ಘಾಟಿಸಿದರು. മാറ്റങ്ങൾ നമ്മുടെ കുട്ടികളിൽ ഉണ്ടാക്കി കൊടുത്തിരിക്കുന്നത് മുതിർന്നവരായ നമ്മൾ തന്നെയാണ്. അവർക്ക് ആ മാറ്റങ്ങളിൽ നമ്മുടെ പഴയ കാലങ്ങളുടെ ചിന്തകളും ആ കാര്യങ്ങളും ഒക്കെ കൊണ്ടുവന്നിരുന്നെങ്കിൽ ഒരു പക്ഷേ നമുക്കിപ്പോൾ ഒരുപാട് ബുദ്ധിമുട്ടുകളും പ്രയാസങ്ങളും ഉണ്ടാവാൻ സാധ്യതയില്ലായിരുന്നു. പക്ഷേ ഇന്ന് കാസർഗോഡ് ജില്ലയെ സംബന്ധിച്ചിടത്തോളം ഒരുപാട് ഡെവലപ്മെൻറ്റുകൾ വരാനുള്ള സാധ്യതയുള്ള, കേരളത്തിലെ മറ്റ് ജില്ലകളിൽ നിന്ന് അപേക്ഷിച്ച് കാസർഗോഡിന് ഒരുപാട് ഡെവലപ്മെൻറ്റുകൾ കൊണ്ടുവരാനുള്ള ഒരു സംവിധാനമുള്ള ഒരു ജില്ലയാണ് കാസർഗോഡ് ജില്ല എന്ന് പറയുന്നത്. നമുക്കറിയാം, ഇപ്പോൾ എല്ലാവരും നമുക്ക് ഹാപ്പിനെസ് തേടി മറ്റുള്ള സ്ഥലങ്ങളിലേക്ക് പോകുന്ന ഒരു കാലഘട്ടത്തിൽ കൂടിയാണ് നമ്മൾ ജീവിച്ചു പോകുന്നത്. ഹാപ്പിനെസ് തേടി പോവുകയാണ്. നമ്മുടെ വീടുകളിൽ ഹാപ്പിനെസ് ഉണ്ടാകുന്നതിന് പകരം നമ്മൾ ഹാപ്പിനെസ് തേടി മറ്റുള്ള സ്ഥലങ്ങളിലേക്ക് പോകുന്ന കാലഘട്ടം. അപ്പോൾ ഹാപ്പിനെസ് തേടി മറ്റുള്ള ജില്ലകളിലും സംസ്ഥാനങ്ങളിലും പോകുന്നതിന് പകരം ഈ ഹാപ്പിനെസ് നമ്മുടെ ജില്ലയിലും നമ്മുടെ ಮುನ್ಸಿಪಾಲಿಟಿ ಪರಿಧಿಯಲ್ಲಿ തന്നെ നമുക്ക് ഉണ്ട് ಎನ್ನುವುದು നമുക്ക് മനസ്സിലാക്കേണ്ടതായിട്ടുണ്ട്. ಶಾಲಾ, ಪ್ರೌಢಶಾಲಾ ಮತ್ತು ಕಾಲೇಜು ಹಂತಗಳಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಧ್ಯಯನದ ಜೊತೆಗೆ ಹೊಸ ಜ್ಞಾನವನ್ನು ಪಡೆಯಲು ಪ್ರಾಯೋಗಿಕ ತರಬೇತಿ ಮತ್ತು ವೇದಿಕೆಯನ್ನು ಒದಗಿಸುವುದು ಎಂಬುದಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ. ರೋಬೋಟಿಕ್ಸ್, IoT, ಎಲೆಕ್ಟ್ರಾನಿಕ್ಸ್, 3D ಪ್ರಿಂಟಿಂಗ್, AI ಮುಂತಾದ ತಾಂತ್ರಿಕ ಕ್ಷೇತ್ರಗಳಿಗೆ ಅಡಿಪಾಯ ಹಾಕುತ್ತಿದೆ ಮೇಕರ್ ಸ್ಪೇಸ್. ನಿರ್ಮಾಣ, ವಿನ್ಯಾಸ ಎಂಬುವುಗಳಲ್ಲಿ ತಮ್ಮ ಕೌಶಲ್ಯಗಳನ್ನು ಪರೀಕ್ಷಿಸಲು ಮತ್ತು ಸುಧಾರಿಸಲಿರುವ ಅವಕಾಶವನ್ನು ವಿದ್ಯಾರ್ಥಿಗಳಿಗಾಗಿ ಒದಗಿಸಲಾಗುತ್ತಿದೆ. ವಿವಿಧ ಸ್ಟಾರ್ಟ್ಅಪ್ ಸಂಸ್ಥಾಪಕರು, ತಂತ್ರಜ್ಞಾನ ರಂಗದ ತಜ್ಞರಾದ ತರಬೇತುದಾರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾಸರಗೋಡು ಕಮ್ಯುನಿಟಿ ಸದಸ್ಯ ಸೈಯದ್ ಸವಾದ್ ಸ್ವಾಗತಿಸಿದರು. LBS ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಮೊಹಮ್ಮದ್ ಶೇಖೂರ್, LBS ಡೀನ್ ಪ್ರವೀಣ್ ಕುಮಾರ್, ವಿನೋದ್ ಜಾರ್ಜ್, ಲಯನ್ಸ್ ಕ್ಲಬ್ ಕಾಸರಗೋಡು ಅಧ್ಯಕ್ಷ ದಿಲ್ಶಾದ್, ಟ್ವಿಂಕರ್ ಹಬ್ ಸಹ ಸಂಸ್ಥಾಪಕ ಮೆಹರ್, ಕೇರಳ ಸ್ಟಾರ್ಟ್ಅಪ್ ಪ್ರತಿನಿಧಿ ರೋನಿ ಕೆ ರಾಯ್, ಕಾಸರಗೋಡು ಕಮ್ಯುನಿಟಿ ಸದಸ್ಯ ಸಫಾನ್ ಎಂಬುವರು ಮಾತನಾಡಿದರು. LBS ಕಾಲೇಜಿನ ಮುಖ್ಯ ಶಿಕ್ಷಕರು ಮತ್ತು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.
ಕಾಸರಗೋಡು ಲಯನ್ಸ್ ಕ್ಲಬ್ನ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವ ಮತ್ತು ಪ್ರಾಯೋಗಿಕ ಕೌಶಲ್ಯಗಳನ್ನು ನೀಡುವ ಮೂಲಕ ಒಂದು ಮೇಕರ್ ಕಲ್ಚರ್ ಅನ್ನು ಸ್ಥಾಪಿಸಬೇಕು ಎಂಬುದು ಓಪನ್ ಮೈಂಡ್ನ ದೀರ್ಘಕಾಲೀನ ಧ್ಯೇಯವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎನರ್ಜಿ ಮ್ಯಾನೇಜ್ಮೆಂಟ್ ಸೆಂಟರ್ನ ನೇತೃತ್ವದಲ್ಲಿ ಕುಳಿರ್ಮಾ ಜಾಗೃತಿ ಕಾರ್ಯಕ್ರಮವನ್ನು ತ್ರಿಕರಿಪುರ ಮಂಡಲದಲ್ಲಿ ಆಯೋಜಿಸಲಾಯಿತು. ಪ್ರಕೃತಿ ಸ್ನೇಹಿ ವಾತಾವರಣಕ್ಕೆ ನಾಡನ್ನು ಹಿಂದಿರುಗಿಸುವ ಪ್ರಯತ್ನದ ಭಾಗವಾಗಿಯಾಗಿತ್ತು ಕಾರ್ಯಕ್ರಮ. ಎನರ್ಜಿ ಮ್ಯಾನೇಜ್ಮೆಂಟ್ ಸೆಂಟರ್ನ ನೇತೃತ್ವದಲ್ಲಿ ಕುಳಿರ್ಮಾ ಜಾಗೃತಿ ಕಾರ್ಯಕ್ರಮವನ್ನು ತ್ರಿಕರಿಪುರ ಮಂಡಲದಲ್ಲಿ ಆಯೋಜಿಸಲಾಯಿತು. ಪ್ರಕೃತಿ ಸ್ನೇಹಿ ವಾತಾವರಣಕ್ಕೆ ನಾಡನ್ನು ಹಿಂದಿರುಗಿಸುವ ಪ್ರಯತ್ನದ ಭಾಗವಾಗಿಯಾಗಿತ್ತು ಕಾರ್ಯಕ್ರಮ. ಚರತೂರು ಗ್ರಾಮ ಪಂಚಾಯಿತಿ EMS ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ പഞ്ചായത്തി ಅಧ್ಯಕ್ಷೆ ಸೇವಿ ಪ್ರಮೀಳಾ ಉದ್ಘಾಟಿಸಿದರು. ഈ വെള്ളം ശേഖരിക്കുന്ന തരത്തിലേക്ക് മഴക്കുഴി പോലെ കാണുന്നതാണ് നമ്മുടെ ചെറുകിടയിലെ തോടുകൾ. ആ തോടുകളൊക്കെ പോയി മണ്ണിട്ട് നികത്തി അതിൽ തൈകൾ വെക്കാൻ തുടങ്ങി, തെങ്ങ് വെക്കാൻ തുടങ്ങി, മറ്റുള്ള മാറി മാറി കെട്ടിടങ്ങൾ വെക്കാൻ തുടങ്ങി. ഈ മഴക്കുഴിയിൽ ഇപ്പോൾ നമ്മുടെ നാട്ടിലില്ല, മരങ്ങളില്ല. നമ്മളിപ്പോൾ പല ആവശ്യത്തിൽ മരങ്ങൾ മുറിച്ച് കഴിഞ്ഞിട്ട് നമ്മൾ ജൂൺ 5 മരം നടുവായിരിക്കും. അടുത്ത ജൂൺ 5 ആ മരം ഉണ്ടോയെന്ന് വെച്ചാൽ ആ മരം ഇടയിൽ കാണാനുണ്ടാവില്ല. അങ്ങനെ ഒരു നാട് മാറിക്കൊണ്ടിരിക്കുകയാണ്. എല്ലാവരും തിരക്കിനിടെയാണ്. ಕುಳಿರ್ಮಾ EMC ಕೇರಳ ಕ್ಯಾನ್ಫೆಡ್ ಸೋಷಿಯಲ್ ಫಾರಂಗಳ ಆಶ್ರಯದಲ್ಲಿ ನಡೆದ ಜಾಗೃತಿ ಕಾರ್ಯಕ್ರಮ ರಾಜ್ಯದ ವಿವಿಧ ಅಸೆಂಬ್ಲಿ ಮಂಡಲಗಳನ್ನು ಕೇಂದ್ರೀಕರಿಸಿ ನಡೆಯುತ್ತಿದೆ. ಕ್ಯಾನ್ಫೆಡ್ ಸೋಷಿಯಲ್ ಫಾರಂನ ಚೇರ್ಮನ್ ಕುಕಾನಂ ರೆಹಮಾನ್ ಅಧ್ಯಕ್ಷತೆ ವಹಿಸಿದ್ದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ PV ರಾಘವನ್, P ಪದ್ಮಿನಿ, ರಾಜನ್ ಕೊಡಕಾಡ್, N ಕುಮಾರನ್ ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರಬತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅತಿಥಿ ಕಾರ್ಮಿಕ ಸುಶಾಂತ್ ರಾಯ್ ಎಂಬಾತರನ್ನು ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆ ಮಾಡಿರುವ ಪ್ರಕರಣ ಕೊಲೆ ಎಂಬುದು ಸಂಶಯ. ಚಿನ್ನದ ಕಳ್ಳ ಸಾಗಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವಕರನ್ನು ಕೊಲೆ ಮಾಡಿ ಹೂತು ಹಾಕಿದ ಘಟನೆ. ಕಾಸರಗೋಡಿನ 3 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಮತ್ತು ದಂಡ. ನಾಡಿನಾದ್ಯಂತ ಈಸ್ಟರ್ ಹಬ್ಬದ ಆಚರಣೆ ಭಕ್ತಿ ಸಡಗರದೊಂದಿಗೆ ಆಚರಿಸಿದರು ಕ್ರೈಸ್ತ ಬಾಂಧವರು. ರಸ್ತೆ ದಾಟುತ್ತಿರುವಾಗ ಕಾರು ಡಿಕ್ಕಿ ಹೊಡೆದು ಒಬ್ಬರು ಮೃತಪಟ್ಟ ಘಟನೆ ಮಂಜೇಶ್ವರ ಬಂದ್ಯೋಡ್ ಮುಟ್ಟತ್ ರೋಡ್ ಎಂಬಲ್ಲಿ. 2ನೇ ಪಿಣರಾಯಿ ವಿಜಯನ್ ಸರ್ಕಾರದ 4ನೇ ವಾರ್ಷಿಕೋತ್ಸವದ ರಾಜ್ಯ ಮಟ್ಟದ ಉದ್ಘಾಟನೆ ಪಿಲಿಕೋಡ್ನಲ್ಲಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.